ಜೈ ಆಂಜನೇಯ ಅಂತ ಯೂಟ್ಯೂಬ್ ನೋಡ್ತೀಯಾ? ನಂದು ಯೂಟ್ಯೂಬ್ ಚಾನೆಲ್ ಇದೆ, ಮನೋಜ್ ಅಂಜನಿ ಪುತ್ರ ಅಂತ. ಆರ್ಭಟ ನೋಡ್ತೀರಾ? ಟೊಮೊಟೊ ನನ್ನ ಗಾಡಿಯಲ್ಲಿ ಹೋಗ್ತಿದ್ರೆ ಗತ್ತು. ಸುಮಾರು ಜನ ಬಸ್ಸಿಗೆ ಕಾಯ್ತಿದ್ದಾರೆ. ಲೈಕ್ ಒಂದು ಟೈಮಲ್ಲಿ ನಾವು ಆ ಥರ ಕಾಯ್ತಿದ್ವಿ ಅಂತ. ಹೆಲ್ಮೆಟ್ ಸೈಕಾಗಿ ಮೇಲೆ ಹೋಗ್ತಿದೆ. ಆ್ಯಕ್ಚುಲಿ ಇವತ್ತು ಮಂಡೇ ಮಾರ್ನಿಂಗು ಲೇಟ್ ಆಗಿಬಿಡುತ್ತೆ ಅಂತ 7:15 ಬಿಟ್ಬಿಟ್ಟಿದ್ದೀನಿ ಮನೆ. ಅಣ್ಣ ಎಲ್ಲ ಒಂದು ಲೈನ್ ಓದಿದ್ದೆ, ಬೇರೆ ಊರಲ್ಲಿ ಹೋಗಿ ಜಿರಳೆ ಆಗೋದಕ್ಕಿಂತ ನಮ್ಮೂರಲ್ಲಿ ರಾಜನ ಥರ ಬೆಳೆಯೋದು ಮೇಲು ಅಂತ. ಸಮಸ್ಯೆಗಳು, ಕಮಿಟ್ಮೆಂಟ್ಸು ಅಷ್ಟಿರುತ್ತೆ. ಅವ್ರ ಊರ ಕಡೆ ಅಷ್ಟು ಡೆವಲಪ್ಮೆಂಟ್ಸ್ ಇಲ್ಲ ಪಾಪ. ಏನೋ ಬಂದು ಬೆಳಿಬೇಕು ಅಂದ್ಬಿಟ್ಟು ಈ ಕಡೆ ಬರ್ತಾರೆ. ಬೆಳಿಸ್ತಿದ್ಯಾ ಏನೇಂದ್ರ ಬಗ್ಗೆ ಮೋಟೋ ಬ್ಲಾಗಿಂಗಲ್ಲಿ ಮಾತಾಡಬೇಕು ಅಂತ ಹೇಳಿ. ನಟ ದರ್ಶನ್ ಅವರು ಮತ್ತೆ ಜೈಲಿಗೆ ಸೇರಿರೋದು ನಂಗೆ ತುಂಬ ಬೇಸರ. ಇಲ್ಲಿ ಯಾರು ಪರ ಅಲ್ಲ, ವಿರೋಧ ಅಲ್ಲ. ಒಬ್ಬ ಮನುಷ್ಯನಾಗಿ ಇನ್ನೊಬ್ಬ ಮನುಷ್ಯನಿಗೆ ಹೇಳ್ತಿರೋದಷ್ಟೇ. ಗೊತ್ತು ಡಿ ಬಾಸ್ ಅಭಿಮಾನಿಗಳು ಸುಮಾರು ಜನ ನೋಡ್ತಿದ್ದೀರಾ ಅಂತ. ಅಣ್ಣ ಎಲ್ಲಿ ಬರ್ತೀಯಣ್ಣ? ಇದು ಇದಿದೆ ಗೊತ್ತಾ ನಿಮಗೆ ಪ್ರವರ್ಬು, ಇಂಡಿಯನ್ ರೋಡ್ಸಲ್ಲಿ ಯಾವನು ಓಡಿಸ್ತಾನೋ ಅವನು ವರ್ಲ್ಡಲ್ಲಿ ಎಲ್ಲಿ ಬೇಕಂದ್ರೆ ಓಡಿಸ್ಬೋದು ಅಂತ. ಕರೆಕ್ಟಾಗಿ ಹೇಳಿದಾನೆ ಗುರು. ಏನು ರೂಲ್ಸ್ ಇದೆ, ಆದರೆ ರೂಲ್ಸ್ ಯಾರು ಫಾಲೋ ಮಾಡಲ್ಲ ಅಷ್ಟು. ಪರವಾಗಿಲ್ಲ ಗುರು, ಎಲ್ರಿಗೂ ಅರ್ಜೆಂಟ್ ಇದ್ದೇ ಇರುತ್ತೆ ನೋಡಿ. ರೆಡ್ ಬಿದ್ದೇ ಬಿಡ್ತಾವನ. ಏನು ಈ ಆ್ಯಂಗಲ್ ಚೆನ್ನಾಗಿರುತ್ತೋ, ಇದೊಂದು ಸ್ವಲ್ಪ ಟ್ರೈ ಮಾಡೋ. ಸ್ಕೂಲ್ ವ್ಯಾನ್ಗಳು ಹೋಗಪ್ಪ, ಎಲ್ಲಿ ನೋಡಿದ್ರು ಅವರೇ ಇದ್ದಾರೆ. ಓಕೆ ಬ್ರೋ, ಓಕೆ ಲೇ ಇರೋಲೇ. ಏನಪ್ಪ ಇವನು ಬೇರೆ ಬೇರೆ ವೀಡಿಯೋಸ್ ಮಾಡ್ತಿದ್ದ, ಇವಾಗ ಮೋಟೋ ಬ್ಲಾಗಿಂಗ್ ಬಂದ್ಬಿಟ್ಟಿದ್ದಾನೆ ಅಂದ್ಕೊಂಡಿದ್ದೀರಾ? ಮೋಟೋ ಬ್ಲಾಗಿಂಗ್ ಅಂತಲ್ಲ, ಹಿಂಗೆ ಡೈಲಿ ಗಾಡಿಯಲ್ಲಿ ಹೋಗ್ತೀನಿ, ಡೈಲಿ ಆಫೀಸ್ಗೆ. ಸೊ ಹಂಗಾಗಿ ಮಾತಾಡ್ಕೊಂಡು ಹೋಗೋಣ ನಿಮ್ಮ ಜೊತೆ ಅಂದ್ಬಿಟ್ಟು. ಇದು ನಮ್ಮ ಸಂಪತ್ತು. ಯಾಕೆ ನಾವೇ ಮತ ಹಾಕಿ ಗೆಲ್ಸಿರೋದಲ್ಲ ಸ್ವಾಮಿ, ಅನುಭವಿಸ್ಬೇಕು. ಯಾರನ್ನ ಬ್ಲೇಮ್ ಮಾಡ್ತೀರಾ? ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ನೋಡೋಣ ಏನಾಗುತ್ತೋ. ತಾಯಿ ಚಾಮುಂಡೇಶ್ವರಿ ಕಾಪಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಒಳ್ಳೆಯದಂತೆ ತಪ್ಪು. ಟಿಪಿಕಲ್ ಕನ್ನಡಿಗರು. ಸೈಕ್ ಆಗಿದೆ ಗುರು, ಇಂಜಿನ್ ಮಾತ್ರ ಸ್ಮೂತ್ ಆಗಿದೆ ಗುರು. ಈ ವಾಯ್ಸ್ ಕೇಳಿದ್ದೀರಾ? ಅಷ್ಟೆಲ್ಲ ಇಮಿಟೇಟ್ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ಏನೋ ಟ್ರೈ ಮಾಡಿದೆ. ಆದರೂ ಅವ್ರ ಕಂಟೆಂಟ್ ಮಾತ್ರ ನಂಗೆ ತುಂಬ ಇಷ್ಟ ಗುರು. ಒಳ್ಳೆ ಕಮಿಟ್ಮೆಂಟ್ ಇಟ್ಕೊಂಡು, ಡೆಡಿಕೇಶನ್ ಇಟ್ಕೊಂಡು, ಒಂದು ಒಳ್ಳೆ ಪ್ಯಾಷನ್ ಇಟ್ಕೊಂಡು ಬೈಕ್ಸ್ ಮೇಲೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವತ್ತು ಸ್ವಲ್ಪ ಟ್ರಾಫಿಕ್ ಕಡಿಮೆ ಇದೆ, ಯಾಕಂದರೆ 8 ಗಂಟೆಗೆ ಮುಂಚೆ ಬಿಟ್ರೆ ಟ್ರಾಫಿಕ್ ಕಡಿಮೆನೇ ಇರುತ್ತೆ. 8 ಗಂಟೆ ಆಯ್ತಾ ಎಲ್ಲಿರೋರು ಬಂದ್ಬಿಡ್ತಾರೆ ಸೈನಿಕರು. ಈ ಬೈಕರ್ಸ್ನ ನಾನು ಸೈನಿಕರು ಅಂತೀನಿ. ಚಕ ಅಂತ ಬರ್ತಾರೆ ಗುರು. ನಂದೆಲ್ಲಿಡ್ಲಿ ಅಂತ ಗೋಪಾಲ. ಹೋಗ್ಬಿಡಪ್ಪ, ಸೂಪರ್ ಅಣ್ಣ. ನೀನು ನಡೆಯೋಣ ಇರಪ್ಪ ಬಸ್ಸು. ಇವಾಗ ಕರ್ನಾಟಕದವ್ರನ್ನ ಹುಡ್ಕೋದು ಕಷ್ಟ ಆಗ್ಬಿಟ್ಟಿದೆ. ಎಲ್ಲರೂ ಸಿಗ್ತಾರೆ, ಆಂಧ್ರದವ್ರು ಸಿಗ್ತಾರೆ, ತಮಿಳ್ನಾಡವ್ರು ಸಿಗ್ತಾರೆ, ಎಲ್ಲ ಭಾಷೆಯವರು ಸಿಗ್ತಾರೆ. ಕನ್ನಡದವ್ರನ್ನ ಹುಡ್ಕೋದೇ ಕಷ್ಟ ಆಗ್ಬಿಡೈತೆ. ಅದು ಯಾಕೆ ನಾವು ಕೊಡೋ ಅವ್ರಿಗೆ ಒಂದು ಕಂಫರ್ಟ್ ಝೋನ ಏನೋ ಗೊತ್ತಿಲ್ಲ, ಇಲ್ಲೇ ಇದ್ದೋಗ್ಬಿಡ್ತಾರೆ. ಇಲ್ಲಿರೋ ವೆದರ್ಗೆ, ಇಲ್ಲಿರೋ ಜನರ ಒಂದು ಸಪೋರ್ಟ್ಗೆ. ಇಲ್ಲಿ ಎಲ್ಲ ಥರ ಜನ ಇರ್ತಾರೆ, ನೀವು ಎಲ್ಲ ಥರ ಜನ ಇಲ್ಲೇ ನೋಡ್ಬೋದು. ಇಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂತ. ಬಟ್ ಅದು ಸೈಕ್, ದಟ್ಸ್ ಅ ರಾಂಗ್ ನಂಬರ್. ಅಪ್ಪು ಫ್ಯಾನ್ಸ್ ಯಾರ್ಯಾರು ಇದೀರೋ ಒಂದು ಲೈಕ್ ಕೊಟ್ಟು ಕಮೆಂಟ್ ಹಾಕ್ರಪ್ಪ. ಮೆಟ್ರೋ ಕಾಮಗಾರಿ ಮುಗ್ದಿದೆಯಲ್ಲ, ಮತ್ತೇನು? ಅಣ್ಣ ಒಂದು ನಿಮಿಷ. ನನ್ನ ಗಾಡಿ ಯಾವುದೋ ಅಂತ ಕೇಳ್ತೀರಾ? ಹೋಂಡಾ ಐನಸ್ CB 350.
2025 ಎಡಿಷನ್ನು ಮಹಾರಾಷ್ಟ್ರ ಗಾಡಿ. ಮತ್ತೆ ಆರಾಮಾಗಿ ಇಬ್ಬರು ಬಂದು ಬದುಕೊಂತವ್ರಲ್ಲ ಬೆಂಗಳೂರಲ್ಲಿ. ಸರ್ಗರು ಸರ್ರೇಟ್ ಬದುಕ್ತಾರೆ ನೋಡು. ತಮಿಳ್ನಾಡು ಗಾಡಿ. ಇಲ್ಲಿ ಕರ್ನಾಟಕ ಗಾಡಿ ಅಂದರೆ ಎಲ್ಲರೂ ಕರ್ನಾಟಕದವ್ರು ಇರೋಲ್ಲ. ಇಲ್ಲಿ ಬಂದು ಸೆಟ್ಲ್ ಆಗಿರೋರು ಕೂಡ ಕರ್ನಾಟಕ ಗಾಡಿ ತಗೋಬೋದು. ಏನ್ರಿ ಮೀಡಿಯಾ ಮಿಸ್ ಆಗ್ಬಿಡ್ತಾ ಆಟೋ ಎಲ್ಲ ತೋರಿಸ್ತಿದ್ದೆ ನಿಮಗೆ. ಆದಷ್ಟು ಟ್ರೈ ಮಾಡ್ತೀನಿ ಬನ್ನಿ. What you people are doing? ಒಂದು ನಿಮಿಷ. ಏನಿದು ಮೀಡಿಯಾ? ಏನ್ರಿ ಮೀಡಿಯಾ? ಏನ್ರಿ ಮೀಡಿಯಾ? ಇರೋದನ್ನ ಎಂಜಾಯ್ ಮಾಡ್ತಿದ್ರು. ನಮ್ಮ ರಥ ಮತ್ತೆ ಶುರು ಆಯ್ತಪ್ಪ. ಬೆಂಗಳೂರು ಸುಮಾರು ಜನಕ್ಕೆ ಬದುಕು ಕೊಟ್ಟಿದೆ ಗುರು. ಅಂದ್ಬಿಟ್ಟು ನಾನು ಬೇರೆಯವ್ರು ಬಂದು ಬದುಕ್ತಾ ಇರೋದಕ್ಕೆ ನಂಗೆ ಯಾವುದೋ ಅಪೋಸಿಷನ್ ಇಲ್ಲ. ಬಟ್ ಜನ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ನಂಗೆ ಒಂದೊಂದ್ಸಲ ಏನು ಅನ್ಸುತ್ತೆ ಗೊತ್ತಾ, ಈ ಬೆಂಗಳೂರು ಬಿಟ್ಟು ಬೇರೆ ಎಲ್ಲಾನ ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ ಅನಿಸ್ತಿರುತ್ತೆ. ಮೈಸೂರು ಈ ಕಡೆ ಎಲ್ಲಾದರೂ. ಯಾವಂಗರು ಈ ಟ್ರಾಫಿಕಲ್ಲಿ ಅಯ್ಯಪ್ಪ. ಲೇಡೀಸ್ ಎಲ್ಲ ಆಟೋ ಓಡಿಸ್ತಾರೆ ಗುರು. ನಮಸ್ಕಾರ ಅಕ್ಕ ಅಂತ ನಾನು ಅಂದ್ಕೊಂಡೆ. ಯಾಕೋ ಭಯ ಆಯಿತು ಅಕ್ಕನ ನೋಡಿ ಸುಮ್ಮನೆ ಇದ್ದಾರೆ. ಯಾವಾಗಲೂ ಆ್ಯಕ್ಚುಲಿ ಆ ಕಡೆ ಶಾರ್ಟ್ಕಟ್ಟಲ್ಲಿ ಹೋಗ್ತಿದ್ದೆ. ಇವಾಗ ಯಾಕೋ ನಿಮ್ಗೆ ಬರಬೇಕು ಅನಿಸ್ತು. ಬಂದ್ಬಿಡಿ. ಓ 10 ಸೆಕೆಂಡ್ ಗುರು. ನಮ್ಮ ಇಬ್ಬರು ಈ ರಾಜ್ಯದ ಇಬ್ಬರು ಬಾಸ್ಗಳು, ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು. ಹೊಡಿ. ತಂದೆ ತಾಯಿಗೆ ಥ್ಯಾಂಕ್ಸ್. ಅದಕ್ಕೆ ಇಲ್ಲಿ ಹೆಸರು ಹಾಕ್ಸ್ಕೊಂಡಿದ್ದೀನಿ. ಇಲ್ಲಾಂದ್ರೂ ಹೆಸರು ಹಾಕ್ಸ್ಕೊತಿದ್ದೆ ಗುರು. ಆಫೀಸ್ ಬಂತು. ಆಫೀಸ್ ಒಳಗಡೆ ಹಿಂಗೆ ಹೋಯ್ತಾ ಇದ್ರೆ ಒಬ್ಬರು ವಾಚ್ಮ್ಯಾನ್ ಅಂಕಲ್ ಇರ್ತಾರೆ. ಗೊತ್ತಿಲ್ಲ. ಆಲ್ಮೋಸ್ಟ್ 25 ಮಿನಿಟ್ಸಿಗೆ ಬಂದೆವು ಇದು ಆಫೀಸ್ಗೆ ಮನೆಯಿಂದ. 25 minutes is the best thing I can do now. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗುವ ಸಮಯ. ಮುಗೋರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಸಿಂಹ. ಬೆಳಗ್ಗೆ ಚೆನ್ನಾಗಿತ್ತು. ಸೈಕಾದ ನೀನು ತುಂಬ ಲೈಕಾದ ನಾನು. ಎಲ್ಲ ಪಾಪ ಕಾರ್ಪೊರೇಟ್ ಸ್ಟ್ರೆಸ್ಗೆ ದಮ್ ಹೊಡಿಯೋಕ್ಕೆ ಟೀ ಕುಡಿಯೋಕ್ಕೆ ಬಂದಿರ್ತಾರೆ. ರಾಕ್ಷಸರ ರಾಜನೇ ರಾಜಧಿರಾಜ ಬಾರೋ, ರಾಕ್ಷಸನೇ ರಾಜಧಿರಾಜ ಬಾರೋ. ಹೇಳಿ ಹೇಳ್ರಪ್ಪ. ಮಳೆ ನಿಂತೋಯ್ತು. ಆನ್ ಮಾಡಿಕೊಂಡೆ. ನೋಡೋಣ ಮಳೆಗಿಲ್ಲ ಬಂದರೆ ಆಫ್ ಮಾಡಿ ಒಳಗಿಟ್ಟು ಬಿಡೋದು ಅಷ್ಟೇ. ಓ ಅಣ್ಣ ಭಯ ಆಯಿತು. ಇಲ್ಲೇ ಈ ಕಡೆ ನೋಡ ತಗಡು. ರೋಡ್ ಕ್ರಾಸ್ ಮಾಡೋವಾಗ ಈ ಕಡೆಯಿಂದ ಬರುವಾಗ ರೈಟ್ ಸೈಡಿಗೆ ನೋಡಬೇಕು. ತಗಡು ನನ್ನ ಮಗ ಹುಡುಗಿನ ಹಾಕೊಂಡು ಲೆಫ್ಟಿಗೆ ನೋಡ್ತಾವನೆ. ಈ ಜಾಗದಲ್ಲಿ ಪೊಲೀಸರು ಹಿಡಿದ್ಬಿಟ್ರು. ಅವಾಗ ನಾನು ಇನ್ನೂ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಅನ್ಸುತ್ತೆ. ಒಬ್ಬ ಫ್ರೆಂಡ್ ಆಗಿದ್ದ. ಏನು ಮಾಡಿದ್ವಿ ನಾವು ಸುಮ್ಮನೆ ಇರ್ಲಾರ್ದಿರ ಕಾಲೇಜ್ ಮುಗಿಸ್ಕೊಂಡು ಪಾರ್ಕ್ ಸ್ಕ್ವೇರ್ ಮಾಲಲ್ಲಿ ಏನಂತಾರೆ ಈ ಕ್ರಿಕೆಟ್ ಆಡೋದು ಫ್ರೀ ಬಿಟ್ಟಿದ್ರು ನೆಟ್ಟಲ್ಲಿ. ಆಟಾಡ್ಕೊಂಡು ಹೋಗೋಣ ಮಗ ಅಂತ ಇಬ್ಬರು ಮಾತಾಡ್ಕೊಂಡು ಹೋದ್ವಾ. ಮುಗಿಸ್ಕೊಂಡು ಬರುವಾಗ ಅವನು ಗೋವೆ ನನ್ನ ಮಗ ಹೆಲ್ಮೆಟ್ ಹಾಕ್ಬೇಕು.
ಏನು ಮಾಡಿದ್ದಾನೆ, ಹೆಲ್ಮೆಟ್ ಇದೆ ಹಾಕ್ಕೊಳ್ದೆ ಹಂಗೆ ಇದ್ದಾನೆ, ಲೈಕ್ ಹಂಗೆ ಬರ್ತಿದ್ದಾನೆ. ಪೊಲೀಸರು ಹಿಡಿದ್ರು, ಯಾಕಪ್ಪ ಹೆಲ್ಮೆಟ್ ಹಾಕಿಲ್ಲ ಅಂತ. ಹಾಕೊಂಬ ನನ್ನ ಮಗ, ಸರ್ ಇಲ್ಲ ಸರ್ ಇವಾಗ ಆಟ ಆಡ್ಕೊಂಡು ಬಂದಿದ್ದು, ಆವಾಗ ತಗ್ಲಾಕೊಂಡ್ವಾ. ನಮ್ಮ ಹತ್ರ ಕಾಸಿಲ್ಲ, ನನ್ನ ಹತ್ರ ಅವಾಗ ಫೋನ್ಪೇ ಇಲ್ಲ, ಗೂಗಲ್ ಪೇ ಏನೂ ಇಲ್ಲ. ಏನು ಮಾಡೋದಾಗ ಅವನು, ಸರ್ ನಮ್ಮ ಹತ್ರ ಕಾಸಿಲ್ಲ. ಸರಿ ಬಿಡಪ್ಪ ಇದನ್ನು ಬಿಟ್ಬಿಡ್ತೀನಿ, ಲಾಸ್ಟ್ ಟೈಮ್ದು ಒಂದು ಫೈನ್ ಇದೆ ಅದನ್ನು ಕಟ್ಟು ಅಂತ ಅಂದ. ಲಾಸ್ಟ್ ಟೈಮ್ದು ಯಾವುದೋ ಅಂತ ನೋಡಿದ್ರೆ ಯಾವುದೋ ಒಂದು ಕಮ್ಮಿ ಫೈನ್ ಹಾಕಿದ್ದಾರೆ, ನನಗೆ ಗೊತ್ತೂ ಇಲ್ಲ ಅದು ಹೆಂಗಾಗಿದೆ ಏನೋ ಅಂತ. ಡೀಟೇಲ್ಸ್ ಹೇಳಿ ಅಂದರೆ ಹೇಳ್ತಿಲ್ಲ. ಏನು ಮಾಡೋದು, ಮಗ ನೀನು ಕಟ್ಟು ಅಂತ ಅವ್ನ ಕೈಲಿ ಕಟ್ಟಿಸಿದ್ನಾ. ಇಬ್ಬರು ಹೋಗಿದ್ದೀವಿ, ಅವನಿಂದ ತಾನೇ ಸಿಕ್ಕಾಕೊಂಡಿದ್ದು ನಾನು. ಮಗ 250 500 ಕಟ್ಟೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಒಪ್ಕೊಂಡು ಮತ್ತೆ ಮನೆಗೆ ಹೋಗಿ ಮತ್ತೆ ಫೋನ್ ಹಾಕ್ತಿದ್ದಾನೆ, ಮಗ ನಮ್ಮ ಮನೇಲಿ ಒಪ್ಪಿಲ್ಲ, ಮತ್ತೆ 250 ವಾಪಸ್ ಹಾಕು ಅಂತ. ಅಂದರೆ 250 ಎಕ್ಸ್ಟ್ರಾ 250 ಹಾಕು, 250 ಹಾಕಿದ್ಯಾ ನಿನ್ನ ಪಾರ್ಟು, ಇನ್ನೊಂದು 250 ಹಾಕಿ, ಯಾಕಂದರೆ ಅದು ನೀನು ಮಾಡಿರೋ ಫೈನು ಅಂತಾನೆ. ಅಂತ ತಗಡು ನನ್ನ ಮಕ್ಕಳ ಹತ್ರ ಮೇಯ್ನಾಗಿ ಹುಡುಗರು ಜಗಳ ಮಾಡ್ಕೊಳೋದು ಏನು ವಿಚಾರ ಗೊತ್ತಾ, ಮೇಯ್ನ್ ವಿಚಾರ ದುಡ್ಡು, ಇನ್ನೊಂದು ಹುಡುಗಿ. ಹೋಗ್ತಾವ್ರಿ ಇರೋಣ. ಏನು ಮಾಡೋದು, ಎಲ್ರದ್ದು ನಿನ್ನಷ್ಟೇ CC ಗಾಡಿ ಇರಬೇಕಲ್ಲ. ಇದಂಗಿದೆ, ಇರೋಣ. ಎಲ್ಲೋ ಬೋರ್ಡ್ಗಳವ್ರಂತೂ ನುಗ್ತಾ ಇರ್ತಾರಪ್ಪ. ಈ ಪರಮಾತ್ಮ ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಹೇಳ್ತಾರಲ್ಲ, ರೋಡ್ ನೋಡ್ಲಾ ಅವಳನ್ನ ನೋಡ್ಲಾ ಅಂದಂಗೆ, ನಾನೀಗ ಫೋನ್ ರೆಕಾರ್ಡ್ ಆಗ್ತಿರೋದು ನೋಡ್ಲಾ, ರೋಡನ್ನು ನೋಡ್ಲಾ. ರೋಡ್ ನೋಡೋದೇ ಇಂಪಾರ್ಟೆಂಟು. ಯಾರೋ ಒಬ್ರು ಇನ್ಸ್ಟಾಗ್ರಾಮಲ್ಲಿ ದರ್ಶನ್ ಸರ್ದು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ಅಂತ ಹಾಕಿದ್ರು. ಬಿಫೋರ್ ಇದರಲ್ಲಿ ವಿಜಯಲಕ್ಷ್ಮಿ ಅವರ ಜೊತೆ ಒಂದು ಫೋಟೋ, ಆಮೇಲೆ ನಾರ್ಮಲ್ ಮನೆ ಜೈಲಲ್ಲಿ ಇದಾಗಿತ್ತಲ್ಲ, ಒಂದು ಲೀಕ್ ಆಗಿತ್ತಲ್ಲ ಫೋಟೋ, ಅದೊಂದು. ಒಂಥರ ಬೇಜಾರಾಯಿತು. ದೇವರು ನಮ್ಗೊಂದು ಕೊಟ್ಟಾಗ ಭಕ್ತಿಯಿಂದ ಇಟ್ಕೊಬಿಡ್ಬೇಕು. ನಾವು ಅದಲ್ಲ ಅದಕ್ಕಿಂತ ಚೆನ್ನಾಗಿರೋದು ಬೇಕು ಅಂತ ಹೋದರೆ ಇದೇ ಕಥೆನೇ ಆಗೋದು ಅಂತ ಅರ್ಥ ಆಯಿತು. ದೇವ್ರು ಕೊಟ್ಟಿದ್ದನ್ನು ಇಟ್ಕೊಂಡ್ಬಿಡ್ಬೇಕು, ಅದು ಕಷ್ಟನೋ ಸುಖನೋ ಆದಂಗೆ ಆಗಲಿ. ಮಾದಪ್ಪನ ಜಾತ್ರೆ ಎಲ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊ, ಹೇಳ್ತೀನಿ ನಾನು, ಓಕೆನಾ. ಹೊರಳೂರು ಮಲ್ಸಂದ್ರ ಅಂದಿದ ತಕ್ಷಣ ನಮ್ಮ ಫ್ರೆಂಡ್ ಅಭಿ ನೆನಪಾಗ್ತಾನೆ. ಅದೇ ಆಗ್ಬಿಟ್ರೆ ಕೆಸರು ಗದ್ದೇನೆ. ಒಂದು ನಿಮಿಷ ಇರೋಣ. ಕ್ಯಾಡ್ಬರಿ ಚಾಕ್ಲೇಟ್ ಇದ್ದಂಗೆ ಐತೆ. ಅಣ್ಣ ಸ್ವಲ್ಪ ಮುಂದೆ. ಅಕ್ಕೋ ನಾಗರಾಜ್